ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಜಯಶ್ರೀ. ನಾನಿವತ್ತು ಮಾತಾಡ್ತಾ ಇರೋ ವಿಷಯ ಸಾಮಾನ್ಯ ಜೀವನ ಹಾಗೂ ಆಧ್ಯಾತ್ಮಿಕ ಜೀವನ. ಇಲ್ಲಿ ಮೊದಲಿಗೆ ನಾವು ತಿಳ್ಕೋಬೇಕಾಗಿರೋದು ಜೀವನ ಅಂದರೆ ಏನು. ಪ್ರತಿಯೊಬ್ಬ ಮನುಷ್ಯನ ಹುಟ್ಟು ಹಾಗೂ ಸಾವಿನ ನಡುವೆ ಇರುವ ಪಯಣವನ್ನು ಜೀವನ ಅಂತ ಕರೀತಾರೆ. ಹುಟ್ಟು ಜೀವನದ ಮೊದಲನೇ ಹೆಜ್ಜೆ ಆದರೆ ಸಾವು ಜೀವನದ ಕೊನೆ ಹೆಜ್ಜೆಯಾಗಿರುತ್ತದೆ. ಇಲ್ಲಿ ಹುಟ್ಟು ಒಂದು ಕುಟುಂಬಕ್ಕೆ ಸಂತೋಷ, ಸಂಭ್ರಮ, ಸಡಗರವನ್ನು ಹೊತ್ತು ತಂದರೆ, ಅದೇ ಒಂದು ಸಾವು ಆ ಕುಟುಂಬಕ್ಕೆ ದುಃಖ, ನಿರಾಶೆ, ಹತಾಶೆ, ಸಂಕಟ, ಹೀಗೆ ಅನೇಕ ಸಂಕಷ್ಟಗಳನ್ನ ತಂದೊಡುತ್ತೆ. ಹುಟ್ಟು ಮತ್ತು ಸಾವಿನ ನಡುವೆ ಇರುವ ಈ ಸುಖ ದುಃಖಗಳ ಜೋಕಾಲಿಯನ್ನೇ ಜೀವನ ಅಂತ ಕರಿತೀವಿ. ಇಲ್ಲಿ ಹುಟ್ಟು, ಇಲ್ಲಿ ಒಂದು ಮಗು ಹುಟ್ಟಿದಾಗ ಒಂದು ಸೃಷ್ಟಿ ಕಾರ್ಯವೇ ನಡೆದಿರುತ್ತೆ. ತಾಯಿ ಮಗುವಿಗೆ ಜನ್ಮ ಕೊಟ್ಟು ಜನನಿ ಆಗ್ತಾಳೆ. ಸಾಮಾನ್ಯ ಮನುಷ್ಯರಾದ ಹೆಣ್ಣು ಗಂಡು ಜನ್ಮದಾತರಾಗ್ತಾರೆ. ವಂಶವೃಕ್ಷ ಬೆಳೆಯುತ್ತೆ. ಮಗುವಿನ ಜನ್ಮದಿಂದ ತಂದೆ ತಾಯಿಗಳಿಗೆ ಮೋಕ್ಷದ ದಾರಿ ಸಿಗುತ್ತೆ. ಹಾಗೆ ಮಗುವಿನ ಜನನದಿಂದ ತಂದೆ ತಾಯಿಗಳ ಜೀವನದ ದಿಕ್ಕೇ ಬದಲಾಗುತ್ತೆ. ತಾಯಿ ಮಗುವಿನ ಲಾಲನೆ ಪಾಲನೆಯಲ್ಲಿ ತೊಡಗಿದರೆ ತಂದೆ ಅದರ ಬೇಕು ಬೇಡಗಳನ್ನ ಪೂರೈಸೋಕ್ಕೆ ಕಟಿಬದ್ಧನಾಗಿ ನಿಲ್ತಾನೆ. ಇಲ್ಲಿ ಒಂದು ಮಗು ಆಗಮಿಸಿದಾಗ ಅನೇಕ ಸಂಭ್ರಮ, ಸಡಗರ, ಏನೋ ಒಂದು ಥರ ಸಂತೋಷ ಎಲ್ಲರಲ್ಲಿ ಇರುತ್ತೆ. ಮಗು ತನ್ನ ಬಾಲ್ಯವನ್ನು ತಂದೆ ತಾಯಿಗಳ ಲಾಲನೆ ಪಾಲನೆಯಲ್ಲಿ ಕಳೆಯುತ್ತೆ. ಹಾಗೆ ತನ್ನ ಯೌವನವನ್ನು ಸಮಾಜದ ಒಡನಾಟದಲ್ಲಿ, ಜೀವನದ ಏರಿಳಿತಗಳಲ್ಲಿ, ಕಷ್ಟ ಸುಖದಲ್ಲಿ ಕಳೆಯುತ್ತೆ. ಹಾಗೆ ವೃದ್ಧಾಪ್ಯದಲ್ಲಿ ತನ್ನ ಎಲ್ಲ ಸುಖ ದುಃಖಗಳ ಏರಿಳಿತಗಳ ಮೆಲುಕಾಗ್ತಾ ಕೌಟುಂಬದ ಸಾಂಗತ್ಯದಲ್ಲಿ ತನ್ನ ವೃದ್ಧಾಪ್ಯವನ್ನು ಕಳೆದು ಮರಳಿ ಗೂಡಿಗೆ ಎಂಬಂತೆ ಜೀವನನ ಮುಗಿಸಿ ಒಂದು ಸಾವಿನಲ್ಲಿ ಕೊನೆಗೊಳ್ಳುತ್ತೆ. ಹಾಗಾದರೆ ಜೀವನ ಅಂದರೆ ಇಷ್ಟೇನಾ? ಇದು ಸಾಮಾನ್ಯ ಜೀವನ ಅಂದರೆ ಇಷ್ಟೇನಾ? ಹಾಗಾದರೆ ನಮಗೂ ಆ ಪಶುಗಳಿಗೂ ಇರುವ ವ್ಯತ್ಯಾಸವೇನು? ಅವು ಕೂಡ ಹುಟ್ಟುತ್ತವೆ, ಹೊಟ್ಟೆಪಾಡಿಗಾಗಿ ಆಹಾರ ಹುಡುಕುತ್ತವೆ, ಹಾಗೆ ತಮ್ಮ ಜೀವನನ ಕೊನೆಗಾಣಿಸ್ತವೆ. ಹಾಗಾದರೆ ಮನುಷ್ಯ ಮಾಡ್ತಾ ಇರೋದಾದರೂ ಏನು? ತಾವು ಹುಟ್ಟಿದ್ದಾನೆ, ಬಾಲ್ಯವನ್ನು ತಂದೆ ತಾಯಿಗಳ ಪೋಷಣೆಯಲ್ಲಿ ಕಳೀತಾನೆ, ಬದುಕು ಕಟ್ಕೋಬೇಕು ಅಂತ ಸುಮಾರು ಕಷ್ಟ ನಷ್ಟಗಳನ್ನ ಅನುಭವಿಸಿ ಏನೋ ಸ್ವಲ್ಪ ಆಸ್ತಿ ಪಾಸ್ತಿ, ಹಣ, ಅಂತಸ್ತು ಅಂತ ದುಡ್ದು ತಿರುಗಿ ಆ ಜೀವನದ ಪಯಣವನ್ನು ಸಾವಿನ ಮುಖಾಂತರ ಮುಗಿಸ್ತಾನೆ. ಹಾಗಾದರೆ ಇಷ್ಟೇನಾ ಜೀವನ? ಹಾಗಾದರೆ ನಮಗೂ ಪಶುಗಳಿಗೂ ಏನು ವ್ಯತ್ಯಾಸ? ಅದಕ್ಕಾಗಿ ನಾವು ತಿಳ್ಕೋಬೇಕಾಗಿರೋದು, ಜೀವನದ ಮೊದಲನೇ ಹೆಜ್ಜೆ ಇಡ್ತಾ ಮೊದಲಿಗೆ ನಾವು ಅರಿಬೇಕಾಗಿರೋದು ಒಂದೇ ವಿಷಯ. ಜೀವನ ಅಂದರೆ ಕೇವಲ ಹುಟ್ಟಿ ಸುಖ ದುಃಖಗಳ ಜೋಕಾಲಿ ಆಡಿ ಏನೋ ದುಡಿದು ಒಂದಿಷ್ಟು ಗಳಿಸಿಟ್ಟು ಮಕ್ಕಳು ಮರಿಗಳನ್ನ ಮಾಡಿ ಹೋಗೋದಲ್ಲ ಜೀವನ. ಇಲ್ಲಿ ಜೀವನ ಅಂದರೆ ಮೊದಲು ನಾವು ತಿಳ್ಕೋಬೇಕಾಗಿರೋದು, ನಾನು ಯಾರು, ನಾನು ಎಲ್ಲಿಂದ ಬಂದೆ, ನಾನು ಏಕೆ ಬಂದೆ, ನಾನು ಇಲ್ಲಿಗೆ ಬಂದಿರೋ ಉದ್ದೇಶ ಆದರೂ ಏನು, ನಾನು ಈ ಜೀವನದಲ್ಲಿ ಹುಟ್ಟಿದ್ದಕ್ಕೆ ನಾನು ಮಾಡಬೇಕಾಗಿರೋ ಕೆಲಸಗಳನ್ನೇನು, ಇದನ್ನು ಅರಿಯೋದು. ಇದನ್ನು ಅರಿತಾ ಹೋಗೋದೇ ಆಧ್ಯಾತ್ಮಿಕ ಜೀವನ. ಈ ಆಧ್ಯಾತ್ಮಿಕ ಜೀವನದಲ್ಲೂ ಕೂಡ ಎಲ್ಲರಿಗೂ ಸುಖ ದುಃಖಗಳು, ಕಷ್ಟ ನಷ್ಟಗಳು, ಏರಿಳಿತಗಳು ಇರುತ್ತವೆ.
ಹಾಗಾದರೆ ಸಾಮಾನ್ಯ ಜೀವನದಲ್ಲಿ ನಾವು ಪ್ರತಿಯೊಂದು ಕೆಲಸ ಮಾಡುವಾಗಲೂ ನನ್ನ ಹೊಟ್ಟೆಪಾಡಿಗಾಗಿ ನಾನು ಕೆಲಸ ಮಾಡಬೇಕು, ನಾನು ನನಗಾಗಿ ಕೆಲಸ ಮಾಡಬೇಕು, ನಾನು ನನ್ನ ಮಕ್ಕಳಿಗಾಗಿ ಕೆಲಸ ಮಾಡಬೇಕು, ನಾನು ಕೆಲಸ ಮಾಡಬೇಕು ಅನ್ನೋ ಒಂದು ವಿಚಾರದಲ್ಲಿ ಕೆಲಸ ಮಾಡ್ತೀವಿ. ಕೆಲವೊಂದು ಸಲ ನಾವು ಎಷ್ಟೋ ಸಾರಿ ನಾನೇ ಯಾಕೆ ಕೆಲಸ ಮಾಡಬೇಕು ಅಂತಲೂ ನಮ್ಮಲ್ಲಿ ಪ್ರಶ್ನೆಗಳು ಬರುತ್ತೆ. ಆದರೆ ಆಧ್ಯಾತ್ಮಿಕ ಜೀವನ ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರನ ತಂದುಕೊಡುತ್ತೆ. ಆಧ್ಯಾತ್ಮಿಕ ಜೀವನ ಮೊದಲು ಮೂಡಿಸೋದೆ ನಾನು ಯಾರು ಅನ್ನೋ ಅರಿವನ್ನು. ಹಾಗಾದರೆ ಇದರ ಬಗ್ಗೆ ಇನ್ನಷ್ಟು ನಮ್ಮ ಮುಂದಿನ ಮಾತುಕತೆಯಲ್ಲಿ ಮಾತಾಡೋಣ. ಎಲ್ಲರಿಗೂ ನಮಸ್ಕಾರಗಳು, ಧನ್ಯವಾದಗಳು.